ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ವರ್ಷಾನುಗಟ್ಟಲೆ ಇಡ್ಬೋದಾದಂಥ ಆಲೂಗಡ್ಡೆ ಚಿಪ್ಸನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್. ಮೊದಲಿಗೆ ಆಲೂಗಡ್ಡೆಗೆ ಅದರದ ಸಿಪ್ಪೆಯನ್ನು ನೀಟಾಗಿ ತೆಗಿಬೇಕು ಫ್ರೆಂಡ್ಸ್. ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ಒಂದು ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಈಗ ತೊಳೆದಿರುವ ಆಲೂಗಡ್ಡೆಯನ್ನು ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ತಗೊಂಡು ಆಲೂಗಡ್ಡೆ ಸ್ಲೈಸರನ್ನು ಕೂಡ ತಗೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಸ್ಲೈಸ್ ನೋಡಿಕೊಂಡು ನೀವು ಸ್ಲೈಸರ್ನ ನಟ್ಟನ್ನು ಕರೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಒಂದು 2 kg ಆಲೂಗಡ್ಡೆಯನ್ನು ತಗೊಂಡು ಈ ರೀತಿ ಸ್ಲೈಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಎಷ್ಟು ಈಸಿಯಾಗಿ ಮಾಡ್ಕೊತಿದ್ದೇನೆ ಅಂತ. ಅದಕ್ಕೆ ಆಲೂಗಡ್ಡೆ ತಗೋಬೇಕಂದ್ರೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಆಲೂಗಡ್ಡೆನೇ ತಗೋಬೇಕು. ಈ ರೀತಿ ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದೊಂದು 2 kg ಆಲೂಗಡ್ಡೆನ ಈ ರೀತಿ ಸ್ಲೈಸ್ ಮಾಡ್ಕೊಂಡ್ಮೇಲೆ ಒಂದು 2 ಸಲ ಅದರದ್ದು ನೀರನ್ನು ಚೇಂಜ್ ಮಾಡ್ಕೋಬೇಕು. ಯಾಕಂದರೆ ಆಲೂಗಡ್ಡೆಯಲ್ಲಿರುವಂಥ ವೈಟ್ ಹೋಗಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಒಂದು ಸಲ ಅದನ್ನು ಒಂದು 2 ಸಲ ಆದರೂ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಈ ಸ್ಲೈಸನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದನ್ನೆಲ್ಲ ನಾವು ರಾತ್ರಿಯೇ ರೆಡಿ ಮಾಡ್ಕೋಬೇಕು. ಯಾಕಂದರೆ ನಾವು ಇದನ್ನೆಲ್ಲ ರಾತ್ರಿಯೇ ರೆಡಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ಮುಂಜಾನೆ ಬೇಗನೆ ಅದನ್ನು ಬಿಸಿ ನೀರಲ್ಲಿ ಹಾಕಿ ಒಣಗೋದಕ್ಕೆ ಹಾಕೋಬೋದು. ಇದು ಸಂಜೆ ಟೀ ಟೈಮಿಗಿರ್ಬೋದು, ಊಟದ ಜೊತೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಉಪಯೋಗವಾದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ರಾತ್ರಿ ಇದನ್ನು ಈ ರೀತಿ ಪಾತ್ರೆಗೆ ಹಾಕ್ಕೊಂಡು ಬಿಟ್ಟಿದ್ದೇನೆ ಫ್ರೆಂಡ್ಸ್. ನೆಕ್ಸ್ಟ್ ಡೇ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕಿಂತ ದೊಡ್ಡ ಪಾತ್ರೆ ನನ್ನ ಹತ್ರ ಇಲ್ಲ ಅಂತ ಈ ರೀತಿ ಪಾತ್ರೆ ತಗೊಂಡಿದ್ದೇನೆ. ನೀವು ದೊಡ್ಡದಾಗಿರೋ ಪಾತ್ರೆನ ತಗೊಂಡ್ರೆ ಅದರಲ್ಲಿ ಒಂದೇ ಸಲ ಅಷ್ಟು ಆಲೂಗಡ್ಡೆ ಸ್ಲೈಸನ್ನು ಹಾಕ್ಕೋಬೋದು. ನಾನು ಮಾತ್ರ ಒಂದು 2 ಸಲ ಆಲೂಗಡ್ಡೆ ಸ್ಲೈಸನ್ನು ಬಿಸಿ ನೀರಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದಿದ ನೀರಿಗೆ ನಾವು ಆಲೂಗಡ್ಡೆ ಸ್ಲೈಸನ್ನು ಹಾಕ್ಕೋಬೇಕು. ಉಪ್ಪನ್ನು ಭಾಳ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ಹೀಗೆ ಬಿಸಿ ನೀರಿಗೆ ಸ್ಲೈಸನ್ನು ಹಾಕ್ಕೊಂಡ್ಮೇಲೆ ಒಂದು 5 ರಿಂದ 8 ನಿಮಿಷ ಆದರೂ ನೀವು ಬಿಸಿ ನೀರಲ್ಲಿ ಬಿಡಬೇಕು ಫ್ರೆಂಡ್ಸ್. ನಾವು ಈ ರೀತಿ ಬಿಸಿ ನೀರಲ್ಲಿ ಹಾಕಿ ಆಲೂಗಡ್ಡೆ ಚಿಪ್ಸ್ ಮಾಡೋದರಿಂದ ಅದು ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನಿಧಾನಕ್ಕೆ ಇದನ್ನು ಮಗುಚ್ತಾ ಇರಬೇಕು ಫ್ರೆಂಡ್ಸ್. ಯಾಕಂದರೆ ತಳದಲ್ಲಿರುವಂಥ ಆಲೂಗಡ್ಡೆ ಮೇಲೆ ಬರಬೇಕು. ಅದಕ್ಕೋಸ್ಕರ ಅದು ಕುದೀತಿರುವಾಗಲೇ ಈ ರೀತಿ ಸೌಟಾಗಿ ತಿರುಗಿಸಬೇಕು. ಈಗ ಒಂದು ಚಮಚದ ಸಹಾಯದಿಂದ ನಾನು ಅದನ್ನು ನೋಡ್ತಿದ್ದೇನೆ ಫ್ರೆಂಡ್ಸ್. ಭಾಳ ಬೇಯಬಾರ್ದು, ಹಂಗಂತ ಭಾಳ ಬೇಯದೇನೂ ಇರಬಾರ್ದು. ನಿಧಾನಕ್ಕೆ ಅದರ ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಈಗ ಇದನ್ನು ಒಂದು ಸ್ಟೀಲ್ ಸ್ಟೇನರ್ಗೆ ಹಾಕ್ಕೊತಿದ್ದೇನೆ. ಅದರ ನೀರೆಲ್ಲ ಹಿಂಗಿ ಹೋಗಬೇಕಂತ ನಾನು ಸ್ಟೀಲ್ ಸ್ಟೇನರಲ್ಲಿ ಇದನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಅದರಲ್ಲಿರುವ ನೀರಿನ ಅಂಶ ಎಲ್ಲ ಇಳಿದು ಹೋಗಲಿ ಅಂತ ನಾನು ಈ ಸ್ಟೀಲ್ ಸ್ಟ್ರೈನರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಒಂದು ಬಟ್ಟೆಯನ್ನು ಬಿಸಿಲಿಗೆ ಹಾಕಿದ್ದೇನೆ ಫ್ರೆಂಡ್ಸ್. ಒಂದು 2-3 ಮಂದಿ ಇದ್ದರೆ ಇದನ್ನು ಬೇಗನೆ ಮಾಡ್ಕೋಬೋದು. ನಾನಿಲ್ಲಿ ಒಬ್ಬಾಕಿನೇ ಇದನ್ನು ಹಾಕ್ತಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಒಂದು 2-3 ಮಂದಿ ಇದ್ದರೆ ಒಂದು 5 kg ಆಲೂಗಡ್ಡೆಯನ್ನು ತಂದು ಈ ರೀತಿ ಚಿಪ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ಒಂದು 3 ಬಿಸಿಲು ಕರೆಕ್ಟ್ ಬಿದ್ದರೆ ಸಾಕು. ಭಾಳ ಬಿಸಿಲಲ್ಲೇನು ಇದು ಒಣಗಿಸ್ಬೇಕಂತಿಲ್ಲ. ಯಾಕಂದರೆ ಒಂದು ಬಿಸಿಲಿಗೆ ಇದು ಒಣಗೋಗ್ಬಿಡುತ್ತೆ ಫ್ರೆಂಡ್ಸ್. ಆದರೆ ವರ್ಷಾನುಗಟ್ಟಲೆ ಇಡೋದಿದ್ರೆ ಒಂದು 2-3 ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈಗ ಒಂದು ದಿನದ ಬಿಸಿಲಾಗಿದೆ ಫ್ರೆಂಡ್ಸ್, ಆದರೆ ಇನ್ನೂ ಪೂರ ಒಣಗಿಲ್ಲ.
ಈಗ ಇದು 2ನೇ ದಿನದ ಬಿಸಿಲಿಗೆ ತೋರಿಸ್ತಿದ್ದೇನೆ ನಿಮಗೆ ಆಲೂಗಡ್ಡೆ ಚಿಪ್ಸ್ ಯಾವ ರೀತಿ ಒಣಗಿದೆ ಅಂತ. ಆದರೆ ಇನ್ನೂ ಒಂದು ಬಿಸಿಲು ಬೀಳಬೇಕು ಫ್ರೆಂಡ್ಸ್. ಆದರೆ ಇದರಲ್ಲಿ ಒಣಗಿರುವಂಥ ಆಲೂಗಡ್ಡೆ ಸ್ಲೈಸನ್ನು ತಗೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ಎಣ್ಣೆಯನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಯಾವ ರೀತಿ ಆಲೂಗಡ್ಡೆ ಚಿಪ್ಸನ್ನು ಮಾಡ್ತಿದ್ದೇನೆ ಅಂತ. ಇದು ಆಲೂಗಡ್ಡೆ ಬೆಂದಿರುವುದರಿಂದ ಎಣ್ಣೆನೇನು ಹೀರ್ಕೊಳ್ಳೋದಿಲ್ಲ. ನೋಡಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಆಲೂಗಡ್ಡೆ ಚಿಪ್ಸನ್ನು ಮಾಡಿದೆ ಅಂತ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇದು ಫ್ರೈ ಮಾಡಿದ ಮೇಲೆ ಉಪ್ಪು ಅಥವಾ ಖಾರ ಪುಡಿ ಏನಾದರೂ ಹಾಕ್ಕೋಬೋದು.